ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತಿದೆ. ಇವತ್ತು ಹೈಕೋರ್ಟ್ನಲ್ಲಿ ನೀಡಿದಂತಹ ತೀರ್ಪು ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಚಿಂತೆ ಶುರುವಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡ್ತಿದೆಯಾ? ಮುಖ್ಯಮಂತ್ರಿಗಳ ಮುಂದಿನ ರಾಜಕೀಯ ನಿಲುವೇನು? ಕಾಂಗ್ರೆಸ್ ಪಕ್ಷದ ಮುಂದಿನ ರಾಜಕೀಯ ನಿಲುವೇನು? ಆದರೆ ರಾಜಕೀಯವಾಗಿ ಏನಾಗ್ತಾ ಇದೆ? ಈ ರೀತಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಸರ್ಕಾರ ಏನಾದರೂ ಬಿದ್ದು ಹೋಗ್ಬಿಡುತ್ತಾ? ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವ ರೀತಿ ಇದನ್ನು ಸ್ವೀಕರಿಸಬಹುದು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಜ್ಯ ರಾಜಕಾರಣದಲ್ಲಿ ಇವತ್ತು ಸಂಚಲನ ಮೂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಏನು ಕೆಲವು ದಿನಗಳಿಂದ ಕೇಳಬರ್ತಾ ಇತ್ತು, ಆ ಪ್ರಶ್ನೆಗೆ ಈಗ ಇನ್ನಷ್ಟು ಬಲ ಬಂದ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ಬಿಟ್ಟಿದೆ. ಒಂದು ಪಾಳೆಯದಲ್ಲಿ ಆಸೆ ಚಿಗುರೊಡೆದಿದ್ರೆ ಮತ್ತೊಂದು ಪಾಳೆಯದಲ್ಲಿ ನಿರಾಶೆ ಮನೆ ಮಾಡ್ತಾ ಇದೆ. ವಿರೋಧ ಪಕ್ಷಗಳಲ್ಲಿ ಒಂದು ಜೋಶ್ ಬಂದ್ಬಿಟ್ಟಿದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಚಿಂತೆ ಶುರುವಾಗ್ಬಿಟ್ಟಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇವತ್ತು ಹೈಕೋರ್ಟ್ನಲ್ಲಿ ನೀಡಿದಂತಹ ತೀರ್ಪು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತಹ ರಾಜ್ಯಪಾಲರ ನಿಲುವು ಸರಿಯಾಗಿದೆ ಅನ್ನುವಂಥ ತೀರ್ಪನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಇವತ್ತು ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅರ್ಜಿಯನ್ನು ತಿರಸ್ಕರಿಸಿದರು. ಹೀಗಾಗಿ ಈಗ ಮುಖ್ಯಮಂತ್ರಿಯವರ ವಿರುದ್ಧ ಮೂಡಾ ಕೇಸ್ನ ಭ್ರಷ್ಟಾಚಾರದ ಕುರಿತಂತೆ ತನಿಖೆ ಆರಂಭವಾಗುವುದು ನಿಶ್ಚಿತ. ಮುಖ್ಯಮಂತ್ರಿಗಳ ವಿರುದ್ಧವೇ ತನಿಖೆ ಆರಂಭ ಆಗ್ತಿರುವಾಗ ಮುಖ್ಯಮಂತ್ರಿಗಳು ಆ ಪಟ್ಟದಲ್ಲಿ ಕೂರೋದು ಎಷ್ಟು ಸರಿ ಅನ್ನುವಂತಹ ನೈತಿಕತೆಯ ಪ್ರಶ್ನೆಯನ್ನು ಈಗ ವಿರೋಧ ಪಕ್ಷಗಳು ಎತ್ತಿಸ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮುಂದಿನ ರಾಜಕೀಯ ನಿಲುವೇನು? ಕಾಂಗ್ರೆಸ್ ಪಕ್ಷದ ಮುಂದಿನ ರಾಜಕೀಯ ನಿಲುವೇನು? ವಿರೋಧ ಪಕ್ಷಗಳು ಇದನ್ನು ಯಾವ ರೀತಿ ತಮ್ಮ ಹೋರಾಟದ ಅಸ್ತ್ರವನ್ನಾಗಿ ಬಳಸಿಕೊಳ್ತಾವೆ? ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಈ ವಿಚಾರದಲ್ಲಿ ಅಂತಿಮವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ? ಇದು ಇವತ್ತು ಅತ್ಯಂತ ಹೆಚ್ಚಾಗಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರು ಮುಂದಿನ ಕಾನೂನು ಸಮರವನ್ನು ಮುಂದುವರಿಸ್ತೇವೆ ಅಂತ ಹೇಳಿದ್ದಾರೆ. ಅದು ಕಾನೂನು ಸಮರ. ಆದರೆ ರಾಜಕೀಯವಾಗಿ ಏನಾಗ್ತಾ ಇದೆ? ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ತಾನು ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಕಾಯ್ತಿರೋರ ಸಂಖ್ಯೆ ಸಾಕಷ್ಟಿದೆ. ಅದರಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೆಸರೇ ಮೊದಲ ಸ್ಥಾನದಲ್ಲಿರುವಂಥದ್ದು. ಸೊ ಹಾಗಾಗಿ ಈ ಕಾರಣದಿಂದಲಾದರೂ ತಮ್ಮ ನಾಯಕ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ಅನ್ನುವಂಥ ಒಂದು ಆಸೆ ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ ಬೆಂಬಲಿಗರಲ್ಲಿ ಈಗ ಚಿಗುರೊಡೆದು ಬಿಟ್ಟಿದೆ. ಇನ್ನು ಸಿದ್ದರಾಮಯ್ಯನವರ ಬೆಂಬಲಿಗರು ಇದೇನು ಹೀಗಾಗೋಯ್ತಲ್ಲ, ನಮ್ಮ ನಾಯಕರು ಅಧಿಕಾರದಿಂದ ಕೆಳಗಿಳಿದು ಬಿಡ್ತಾರಾ? ಇಲ್ಲ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು. ನಾವು ನಮ್ಮ ನಾಯಕರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು. ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ಒಂದು ಮಾತೆ ಮುಂದಿನ ದಿನಗಳಲ್ಲಿ ಬರಬಾರ್ದು. ಆ ರೀತಿ ಏನಾದರೂ ಒಂದು ಸ್ಟ್ರಾಟಜಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಬೆಂಬಲಿಗರು ಒಂದು ಕಡೆ ಸಭೆ ಸೇರ್ತಾ ಇದ್ದಾರೆ. ಇನ್ನು ವಿರೋಧ ಪಕ್ಷಗಳು ಎಲ್ಲಿಲ್ಲದ ಜೋಶ್ ಬಂದಿವೆ. ನೈತಿಕತೆಯ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂಥ ಕೂಗು ಬಲವಾಗ್ತಾ ಇದೆ. ಸಹಜ ಕೂಡ. ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಂದ ನಂತರದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಆಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಈಗ ಸಿದ್ದರಾಮಯ್ಯನವರ ಸರದು ವಿರೋಧ ಪಕ್ಷಗಳು ಪಟ್ಟಿ ಹಿಡಿತಾ ಇವೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ? ಎಲ್ಲರ ಚಿತ್ತ ಈಗಿರೋದು ಕಾಂಗ್ರೆಸ್ನ ಹೈಕಮಾಂಡಿನತ್ತ. ವಿರೋಧ ಪಕ್ಷಗಳ ಕೂಗು ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಸಮರ್ಥಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಜೊತೆಗೆ ಅಧಿಕಾರ ಬಂದ ಹೊಸದರಲ್ಲಿ ಏನು 50-50 ಶೇರ್ ಅಂತ ಏನು ಮಾತಾಡ್ಕೊಂಡಿದ್ರು, ಅದು ಬಹಿರಂಗ ರಹಸ್ಯ ಅಂತ ಹೇಳ್ಬೋದು. ಅರ್ಧ ಅವಧಿ ಸಿದ್ದರಾಮಯ್ಯನವರಿಗೆ, ಅರ್ಧ ಅವಧಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಅನ್ನೋದು, ಅದು ಯಾರೂ ಬಹಿರಂಗ ಮಾಡದೇ ಇದ್ದರೂ ಇದು ವಾಸ್ತವ ಅನ್ನೋದು ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕನಿಗೂ ಗೊತ್ತಿದೆ, ರಾಜ್ಯದ ಜನತೆಗೂ ಗೊತ್ತಿದೆ. ಹೀಗಿರುವಾಗ DK ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಿ, ಮುಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಅವಕಾಶ ತಾನಾಗಿ ಒದಗಿ ಬಂತು. ಇದನ್ನು ಬಳಸ್ಕೊಳ್ಬಿಡ್ಬೇಕಾ ಅಂತ ಹೈಕಮಾಂಡ್ನಲ್ಲಿ ಚಿಂತನೆ ನಡೀತಿರಬಹುದು. ಅಥವಾ ಈ ರೀತಿ ಮುಖ್ಯಮಂತ್ರಿ ಬದಲಾವಣೆ ಆದರೆ ಸರ್ಕಾರಕ್ಕೆ ಏನಾದರೂ ಪೆಟ್ಟು ಬೀಳುತ್ತಾ? ಸರ್ಕಾರ ಏನಾದರೂ ಬಿದ್ದು ಹೋಗ್ಬಿಡುತ್ತಾ? ಸಿದ್ದರಾಮಯ್ಯನವರು ಇದನ್ನು ಯಾವ ರೀತಿ ತಗೋಬಹುದು? ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವ ರೀತಿ ಇದನ್ನು ಸ್ವೀಕರಿಸ್ಬೋದು ಅನ್ನುವಂಥ ಆತಂಕ ಕೂಡ ಹೈಕಮಾಂಡ್ಗಿದೆ. ಸೊ ಹೀಗಾಗಿ ಒಟ್ಟಾರೆ ಹೈಕೋರ್ಟ್ ತೀರ್ಪಿನ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಪರಿಣಾಮಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಒಂದಂತೂ ಸತ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ ಅತಿ ಕ್ಲಿಷ್ಟಕರವಾದಂಥ ಸನ್ನಿವೇಶವನ್ನು ಈಗ ಎದುರಿಸ್ತಾ ಇದ್ದಾರೆ. ಕಾನೂನು ಸಮರ ಒಂದು ಕಡೆ, ಹೋರಾಟ ಅದು ಓಕೆ. ಆದರೆ ರಾಜಕೀಯವಾಗಿ ಅವರು ತಮ್ಮ ಭವಿಷ್ಯವನ್ನು ಹೇಗೆ ರೂಪಿಸ್ಕೊಳ್ತಾರೆ, ಹೇಗೆ ಉಳಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ರಾಜ್ಯದ ಜನ ಈಗ ಕಾಯ್ತಾ ಇದ್ದಾರೆ.